ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದೀಪಾವಳಿಗೆ ಹೇಗೆ ಏನೆಲ್ಲ ರೆಡಿ ಮಾಡಿಕೊಂಡೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಕ್ಕಿಂತ ಮುಂಚೆ ನನಗೆ ದೀಪಾವಳಿಗೆ ಏನೇನು ಗಿಫ್ಟ್ ಬಂದಿತ್ತು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲನೂ ನಮ್ಮ ಹಸ್ಬೆಂಡ್ಗೆ ಗಿಫ್ಟ್ ಬಂದಿತ್ತು. ನೋಡಿ, ಎಷ್ಟೊಂದು ತುಂಬ ತುಂಬ ಚೆನ್ನಾಗಿರೋ ದೀಪಗಳು ಎಲ್ಲ ಬಂದಿದೆ. ಆ್ಯಕ್ಚುಲಿ ಒಂದು 10-15 ಡೇಸ್ ಮುಂಚೆಯಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾನದು ಗಿಫ್ಟ್ ಸಿಕ್ಕಿದಾಗಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲೇ ಇದ್ದೆ. ತುಂಬ ಥರದ ಚಂದದ್ದು ಗಿಫ್ಟ್ ಸಿಕ್ತು ಈ ಸಲ. ಇದು ನೋಡಿ, ಇದೊಂದು ಡೆಕೋರೇಟ್ ಮಾಡುವಂಥ ಐಟಮ್. ಇದರಲ್ಲಿ ಫುಲ್ಲು ಒಂಥರ ಕ್ರಿಸ್ಟಲ್ ವರ್ಕ್ ಇದೆ ಆ್ಯಕ್ಚುಲಿ. ಅದು ಇವಾಗೊಂದು ಕೋರಲ್ದು ಒಂದು ಎಲ್ಲ ಇದು ಮಾಡ್ತಾರಲ್ಲ, ಏನಂದರೆ ಶೋ ಪೀಸು, ಆ ಥರನೇ ಒಂದು ಇಮಿಟೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸೊ ನಾನೇನಂತ ಹೇಳಿದ್ರೆ ಎಲ್ಲದನ್ನೂ ನೀಟಾಗಿ ಇಟ್ಕೊತಾ ಇದ್ದೆ. ನಾನು ಆ್ಯಕ್ಚುಲಿ ಎಲ್ಲ ದೀಪಾವಳಿಯಲ್ಲೂ ಏನಾದರೂ ಒಂದು ಈ ಥರ ಡೆಕೋರೇಷನ್ ಐಟಮ್ಸ್ ತುಂಬ ಬೈ ಮಾಡ್ತೀನಿ. ಇವಾಗ ಹೆಂಗಂತ ಹೇಳಿದ್ರೆ ತುಂಬ ಬೈ ಮಾಡಿ ತುಂಬ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಟ್ಟಿದ್ದೀನಿ. ತುಂಬ ಥರದ ವೆರೈಟೀಸ್ದು ಎಲ್ಲ ಕಡೆಯಿಂದ ತಂದು ಹಾಗೆ ಇದ್ಬಿಟ್ಟಿದೆ. ಅದಕ್ಕೆ ನಾನು ಈ ಸಲ ಏನೂ ಶಾಪಿಂಗ್ ಮಾಡಲಿಲ್ಲ. ಈ ಥರ ಡೆಕೋರೇಷನ್ ಐಟಮ್ಸ್ ನೋಡಿ, ಇದು ಇನ್ನೊಂದು ಬಂದಿರೋದು, ಇದು ಸಹಿತ ಗಿಫ್ಟು. ಈ ಥರದ್ದೆಲ್ಲ ತುಂಬ ಶೋ ಪೀಸಸ್ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಚಾಕ್ಲೇಟ್ಸ್ ಬರ್ತಾ ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸಿಲ್ಲ. ಅದನ್ನು ತುಂಬ ಅಂದರೆ ತುಂಬ ಬಂದಿತ್ತು. ಹಾಗೆ ಇದೇನಂತ ಹೇಳಿದರೆ, ನಾನು ಮನೆ ಮುಂದೆ ತೋರಣ ಹಾಕ್ತೀವಲ್ಲ, ಅದು ನಾನು ಎಲ್ಲ ದೀಪಾವಳಿಗೂ ಒಂದೊಂದು ಚೇಂಜ್ ಮಾಡ್ತೀನಿ ಆ್ಯಕ್ಚುಲಿ. ನಾನು ಈ ಸಲ ಅದನ್ನು ಆಚೆಯಿಂದ ಬೈ ಮಾಡಬೇಕು ಅಂತ ಅಂದ್ಕೊಂಡೋರೊಳಗೆ ಅದು ನನಗೆ ಆ್ಯಕ್ಚುಲಿ 2 ಆ ಥರದ್ದು ತೋರಣ ಸಿಕ್ಬಿಟ್ಟಿದೆ ಆಲ್ರೆಡಿ. ಇದು ಬಂದು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳು ಕಲಿಸಿದ್ದು. ಅವಳು ಬಂದು ನನ್ನ ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ, ಮನೀಷಾ ಅಂತ. ಅವಳು ಬಂದು ರಾಜಸ್ಥಾನ. ಅವಳಿಗೆ ಪಿಕಾಕ್ ಡಿಸೈನ್ ಅಂದರೆ ಇಷ್ಟ. ಅವ್ರು ಮೋಸ್ಟ್ಲಿ ಅದಕ್ಕೆ ಪಿಕಾಕ್ ಡಿಸೈನಿಂದ ಮಾಡಿದ್ದಾರೆ. ನೋಡಿ, ಇದು ಇನ್ನೊಂದು ಗಿಫ್ಟು. ಇದು ನಮ್ಮ ಹಸ್ಬೆಂಡ್ಗೆ ಬಂದಿರೋದು. ಇದರಲ್ಲಿ ನೋಡಿ, ಲಡ್ಡು ಥರದ್ದು ಕ್ಯಾಂಡಲ್ ಇದೆ. ಆಮೇಲೆ ನಾರ್ಮಲ್ ಆ ಥರ ಕ್ಯಾಂಡಲ್ ಮತ್ತು ಲೈಟ್ ಹಾಕುವಂಥದ್ದು ಸ್ಟೀರಿಯೋ ಸೆಟ್ ಒಂದು. ಆಮೇಲೆ ಈ ಥರ ತೋರಣ, ಆಮೇಲೆ ಇದು ಧೂಪ ಹಾಕ್ತೀವಲ್ಲ, ಅದು ಸಹಿತ ಸಿಕ್ಕಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ಗೆ ಇನ್ನೊಂದು ಗಿಫ್ಟು ತುಂಬ ಚೆನ್ನಾಗಿರೋದು ಸಿಕ್ಕಿತ್ತಂತೆ. ಅವರು ನನಗೆ ಮನೆಗೆ ತೊಗೊಂಬರ್ಬೇಕಂತ ಅವರು ಲಾಕರಲ್ಲಿ ಇಡ್ದೇ ಆಚೆ ಟೇಬಲ್ ಮೇಲೆ ಇಟ್ಬಿಟ್ಟು ಅವರು ರೌಂಡ್ಸ್ಗೆ ಹೋಗಿ ಬರೋರೊಳಗೆ ಯಾರೋ ಎತ್ಕೊಂಡು ಹೋಗಿಬಿಟ್ಟಿದ್ದಾರಂತೆ. ಅದನ್ನ ತುಂಬ ಚೆನ್ನಾಗಿತ್ತಂತೆ. ಈ ಥರ ಇನ್ನೂ ಡಿಫ್ರೆಂಟ್ ವೆರೈಟೀಸ್ದು ತೋರಣ ಮತ್ತು ದೀಪಾವಳಿಗೆ ಬೇಕಾಗುವಂಥ ತುಂಬ ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತಂತೆ. ಸೊ ನಂಗೆ ತುಂಬ ಬೇಜಾರಾಗ್ತಿತ್ತು. ಯಾರು ಅದನ್ನು ಎತ್ಕೊಂಡಿದ್ದಾರೆ, ಕೇಳ್ದಂಗೆ ಎತ್ಕೊಂಡವ್ರು ಇರ್ತಾರಲ್ಲ, ಅವ್ರಿಗೆ ಎಷ್ಟು ನಾನು ಶಾಪ ಹಾಕಿದ್ದೀನಿ ಗೊತ್ತಾ ನನಗೆ. ಯಾಕಂದರೆ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ. ಈಗ ಬಂದಿರೋ ವಸ್ತುನ ಬೇರೆಯವ್ರು ತೊಗೊಳೋದು ನಿಜಾನೂ ಒಳ್ಳೆಯದಲ್ಲ. ಬಟ್ ಇಟ್ಸ್ ಓಕೆ. ಯಾರೋ ಆ ಥರ ಯಾಕೆ ಆ ಥರ ಮಾಡ್ತಾರೆ ಗೊತ್ತಾಗಲ್ಲ. ಸರಿ, ನಾನು ಅಂದ್ರೂ ನಾನು ಕೊರ್ಗಜ್ಜಂಗೆ ಹೇಳ್ಕೊತಾ ಇದ್ದೆ, ಕೊರ್ಗಜ್ಜ ಪ್ಲೀಸ್ ಅದು ಅವ್ರು ನೆಕ್ಸ್ಟ್ ಡೇ ತಂದುಬಿಟ್ಟು ಆ ಟೇಬಲ್ ಮೇಲೆ ಹಾಗೆ ಇಟ್ಬಿಡಲಿ ಅಂತೇಳ್ಬಿಟ್ಟು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದ್ದೆ ಇದರಿಂದ ತೋರಣನೆಲ್ಲ ಹಾಕ್ಕೊಳ್ಳೋಣ ಅಂತ. ಹಳೆ ತೋರಣನೂ ಅಷ್ಟೇ ಇದೇ ಥರ ಫುಲ್ಲು ಪರ್ಲ್ಸ್ ಡಿಸೈನಿಂದಿತ್ತು. ದೊಡ್ಡ ಪರ್ಲ್ದು ಬೀಡ್ಸ್ ಹಾಕಿ ಈ ಥರ ಮಾಡಿದರು. ಮತ್ತು ಇಲ್ಲೇನಂತ ಹೇಳಿದ್ರೆ, ತೋರಣದೊಳಗೆ ಲೈಟ್ಸ್ ಆಯ್ತನೂ ಇದೆ. ಅದು ಸ್ವಿಚ್ ಆನ್ ಮಾಡಿದರೆ ಲೈಟ್ ಕೂಡ ಬರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಸಹಿತ ಅದೇ ಬೇರೆ ಯಾರೋ ಎತ್ಕೊಂಡೋದ್ರು ಅಂತ ಹೇಳಿದ್ರಲ್ಲ, ಅದರಲ್ಲಿ ಸಹಿತ ವೆಲ್ಕಮ್ ಹೋಮ್, ಹ್ಯಾಪಿ ದೀಪಾವಳಿ ಅಂತೆಲ್ಲ ಬರೆದಿರೋದೆಲ್ಲ ಆಯ್ತಂತೆ. ನಮ್ಮ ಹಸ್ಬೆಂಡ್ ಫುಲ್ಲು ಅದನ್ನೆಲ್ಲ ಓಪನ್ ಮಾಡಿ ನೋಡಿ ನನಗೆ ತೊಗೊಂಬಂದು ಕೊಟ್ಟರೆ ಎಷ್ಟು ಖುಷಿ ಪಡ್ತಾಳೇನೋ ಅಂತ ಅಂದ್ಕೊಂಡು ಮರ್ತೋಗ್ಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಕಬೋರ್ಡ್ ಒಳಗಡೆ ಇಡೋದನ್ನ ಬಿಟ್ಬಿಟ್ಟು ಆಚೆ ಟೇಬಲ್ ಮೇಲೆ ಇಟ್ಟಿದ್ರಂತೆ. ಸೊ ಅವರು ರೌಂಡ್ಸ್ ಹೋಗಿ ಬರೋರೊಳಗೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಅದರೊಳಗೆ ಎಲ್ಲ ಗೊತ್ತಿರೋ ಕೊಲೀಗ್ಸ್ ಬರ್ತಾರೆ, ಆ ಥರ ಬೇರೆಯವ್ರು ಯಾರೂ ಬರಲ್ಲ. ಬಟ್ ಸ್ಟಿಲ್ ಕೇಳ್ದಂಗೆ ತೊಗೊಳೋದು ನಿಜಾನು ಇಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ. ನಮಗಂತ ಸಿಕ್ಕಿದ್ದು ನಮಗೆ ಸಿಗ್ಬೇಕು. ಬಿಕಾಸ್ ನಂಗೆ ಈ ಥರ ಗಿಫ್ಟ್ಸ್ ಎಷ್ಟು ಸಲ ಬಂದ್ರೂ ಅದು ಎಷ್ಟು ಪ್ರೀತಿ ಗೊತ್ತಿಲ್ಲ ನನಗೆ. ಗಿಫ್ಟ್ಸ್ ಅಂದರೆ ನೋಡಿ, ಈ ಥರ ನಾನು ನಮ್ಮ ಮನೆ ಮುಂದೆ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಂಡೆ. ನಾನು ಡೆಕೋರೇಷನ್ ಮಾಡೋದನ್ನೆಲ್ಲ ನಿಜವಾಗೂ ವೀಡಿಯೋ ತೆಗಿಯೋಕ್ಕಾಗಲೇ ಇಲ್ಲ. ಬಿಕಾಸ್ ಇದೇ ತುಂಬ ಟೈಮ್ ಹಿಡಿತು. ನಾನು ವೀಡಿಯೋ ತೊಗೊತಾ ಕೂತ್ರೆ ಮೋಸ್ಟ್ಲಿ ಮುಗಿಸೋಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ನಾನು ಫ್ರಂಟಲ್ಲಿ ಈ ಥರ ಹಾಕಿದೆ ಈ ಸಲ ತೋರಣನ. ಇದೇನಂದರೆ, ಇವಾಗ ನೆಕ್ಸ್ಟ್ ದೀಪಾವಳಿ ತನಕ ನಾನು ಇದನ್ನೇ ಇಟ್ಬಿಡ್ತೀನಿ.
ನೆಕ್ಸ್ಟ್ ದೀಪಾವಳಿಗೆ ಮತ್ತೆ ಚೇಂಜ್ ಮಾಡ್ತೀನಿ ಆ್ಯಕ್ಚುಲಿ. ಸೊ 1 ಇಯರ್ ನಾನು ಎವ್ರಿ 1 ಇಯರ್ ಈ ಥರ ತೋರಣನ ಚೇಂಜ್ ಮಾಡ್ತಾ ಇರ್ತೀನಿ. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಲೈಟ್ಸ್ ಬರುತ್ತೆ. ಎರಡು ಕಡೆನೂ ಆ ಥರ ಸ್ವಿಚ್ ಕೊಟ್ಟಿದ್ದಾನೆ, ಅದನ್ನು ಆನ್ ಮಾಡಿದರೆ ಲೈಟ್ ಬರುತ್ತೆ. ಸೊ ಇದು ತುಂಬ ಕ್ಯೂಟಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಅದು ಏನಂದರೆ ಆ ಜಾಲರಿಯಿಂದ ಆಚೆ ಲೈಟ್ ಬರುತ್ತಲ್ಲ, ಅದೆಲ್ಲ ಮೇಲ್ಗಡೆ ರೂಫ್ ಮೇಲೂ ಸಹಿತ ಡಿಸೈನ್ ಥರ ಕಾಣ್ತಾ ಇರುತ್ತೆ. ಆಮೇಲೆ ಒಳಗಡೆ ಎಲ್ಲ ನಾನು ಈ ಥರ ಫುಲ್ಲು ಡೆಕೋರೇಷನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ನನಗೆ ಫುಲ್ ಇದೆಲ್ಲ ಮಾಡೋಕ್ಕೊಂದು ಹಾಫ್ ಡೇನೇ ಆಯಿತು. ಬಿಕಾಸ್ ದೇವ್ರ ಹತ್ರ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿ ಅದು ಇದು ಚಿಕ್ಕ ಪುಟ್ಟ ಕೆಲಸಗಳು ಸಹಿತ ಇತ್ತು. ಅದೆಲ್ಲ ಮಾಡ್ಕೊಳ್ತಾ ಇದನ್ನು ಮಾಡೋದು ಒಂದು ಹಾಫ್ ಡೇ ಆಯಿತು ನನಗೆ. ಸೊ ನಾನು ಈ ಸಲ ಏನಂತ ಹೇಳಿದ್ರೆ ಇದೆಲ್ಲ ಡೆಕೋರೇಷನ್ ಐಟಮ್ಸು ನನ್ನ ಹತ್ರ ಮುಂಚೆಯಿಂದ ಏನಿತ್ತು ಅದರಲ್ಲೇ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇಲ್ಲೂ ನೋಡಿ ಆ ಥರ ಲೈಟ್ಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಈ ಸಲ ಗಿಫ್ಟೇ ಬಂದಿರೋದು. ಅದು ಆ ಥರ ಏನು ಎಲೆಕ್ಟ್ರಿಕ್ ಲೈಟ್ ಇದೆಲ್ಲ, ಅದು ಇನ್ನು ಉಳಿದಿರೋದೆಲ್ಲ ನಾನು ಮುಂಚೆ ಮನೇಲಿ ಇದ್ದಿದ್ದೇನೆ. ಸೊ ಈ ಥರ ಎಲ್ಲ ಜೋಡಿಸ್ಕೊಂಡೆ. ಆ್ಯಕ್ಚುಲಿ ಎಷ್ಟು ನೋಡುವಾಗ ಎಷ್ಟು ಸಿಂಪಲ್ ಕಂಡ್ರೂ ನಾವು ಇದನ್ನು ಮಾಡುವಾಗ ಮಾತ್ರ ಎಷ್ಟು ಟೈಮ್ ಹಿಡ್ದಿರುತ್ತೆ. ಆಮೇಲೆ ಮತ್ತು ಎಲ್ಲದಕ್ಕೂ ನಾನು ಕ್ಯಾಂಡಲ್ಸನ್ನು ಹಾಕಿನೇ ಇಟ್ಬಿಟ್ಟಿದ್ದೆ. ನೋಡಿ ಇದೆಲ್ಲ ಎಷ್ಟು ಎಕ್ಸ್ಕ್ಲೂಸಿವ್ ಆಗಿ ಎಷ್ಟು ಚೆನ್ನಾಗಿದೆ. ಇದಂತೂ ಇದರಲ್ಲಿ ಇದು ಈ ವರ್ಷ ಸಿಕ್ಕಿದ್ದು, ಇದು ಲಾಸ್ಟ್ ಇಯರ್ ಸಿಕ್ಕಿದ್ದು ಗಿಫ್ಟು, ನಮ್ಮ ಹಸ್ಬೆಂಡಿಗೆ ಸಿಕ್ಕಿದ್ದು. ಸೊ ಇದನ್ನೆಲ್ಲ ಇಡ್ತಾಯಿದ್ದೆ. ನನ್ನ ಹತ್ರ ಮೋಸ್ಟ್ಲಿ ಈ ಥರ ಡೆಕೋರೇಷನ್ ಐಟಮ್ಸ್ ತುಂಬ ಇದೆ. ಸೊ ದೇವರಿಗೆ ಈ ಥರ ಸಿಂಪಲ್ಲಾಗೆ ನಾನು ಇದು ಮಾಡ್ಕೊಂಬಿಟ್ಟು ಆಮೇಲೆ ತುಳಸಿ ಕಟ್ಟೆಲ್ಲೂ ಅಷ್ಟೇ ಈ ಥರ ಮಾಡ್ಕೊಂಡೆ. ಆ್ಯಕ್ಚುಲಿ ನನಗೆ ತುಂಬ ಬೇರೆ ಏನೇನೋ ಪ್ಲ್ಯಾನ್ಸ್ ಇತ್ತು ತುಳಸಿ ಕಟ್ಟೆದು ಡೆಕೋರೇಷನ್ ಎಲ್ಲ. ಏನಂತ ಹೇಳಿದರೆ ನಾನು ನರ್ಸರಿಗೆ ಹೋಗ್ಬಿಟ್ಟು ತುಂಬ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಎಲ್ಲ ತರೋಣ ಅಂದ್ಕೊಂಡಿದ್ದೆ. ನೋಡಿ ಅದು ಚಿಕ್ಕದು ಲೈಟ್ ಎಷ್ಟು ಚೆನ್ನಾಗಿದೆ. ಅದು ಈ ಸಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು, ಏನೂ ತರಿಸಿಲ್ಲ ಅಂದರೂ ಅದೊಂದು ತರಿಸಿದ್ದೀನಿ. ನೋಡಿ ಇವಳ ಹೆಸರು ಸುಂದ್ರಿ ಅಂತ. ಈ ಗಿಡಕ್ಕೆ ನಾನು ಆ್ಯಕ್ಚುಲಿ ಮುಂಚೆ ಬೇರೆ ಹೆಸರಿಟ್ಟಿದ್ದೆ, ಆವಾಗಂತೂ ಹೂವನ್ನೇ ಬಿಟ್ಟಿರಲಿಲ್ಲ. ಸುಂದ್ರಿ ಅಂತ ಹೆಸರಿಟ್ಟ ಮೇಲೆ ಫುಲ್ಲು ಗಿಡ್ಡ ಫುಲ್ಲು ಇವಾಗ ಫ್ಲವರೇ ಇದೆ. ಸೊ ಆಮೇಲೆ ಏನಂತ ಹೇಳಿದ್ರೆ ಡೆಕೋರೇಷನ್ ಎಲ್ಲ ಮಾಡಾದಮೇಲೆ ನನಗೆ ಆ್ಯಕ್ಚುಲಿ ತುಂಬ ಶಾಪಿಂಗ್ ಇತ್ತು ದೀಪಾವಳಿದು. ಬಿಕಾಸ್ ಏನಂತ ಹೇಳಿದ್ರೆ ನಮ್ಮ ಸೊಸೈಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲರದ್ದು ಒಂದು ಪ್ರಾಕ್ಟೀಸ್ ಇದೆ. ನಮ್ಮ ಮನೇಲಿ ಏನು ಹೌಸ್ ಹೆಲ್ಪ್ ಇರ್ತಾರೆ ಅವ್ರಿಗೆಲ್ಲ ನಾವು ಸಾರಿ ಕೊಡೋದು, ಇಲ್ಲ ಏನಾದರೂ ಗಿಫ್ಟ್ಸು ಮತ್ತು ಸ್ವೀಟ್ಸ್ಗಳು ಮತ್ತು ಬೋನಸ್ ಈ ಥರದ್ದೆಲ್ಲ ಕೊಡೋದಿರುತ್ತೆ. ಸೊ ಹಾಗೆ ಮತ್ತು ನಾವು ತುಂಬ ಇವಾಗ ಕುಂಕುಮಕ್ಕೆಲ್ಲ ಕರಿತೀವಲ್ಲ, ಆವಾಗೂ ಸಹಿತ ತುಂಬ ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ. ಮತ್ತು ಇಲ್ಲಿ ಹೌಸ್ ಕೀಪಿಂಗ್ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಈ ಥರ ಏನಾದರೂ ದುಡ್ಡು ಮತ್ತು ಸ್ವೀಟ್ ಬಾಕ್ಸಸ್ ಆ ಥರ ಎಲ್ಲ ಕೊಡೋ ಪ್ರಾಕ್ಟೀಸ್ ಇದೆ. ಸೊ ನನಗೇನಂತ ಹೇಳಿ ಇಲ್ಲಿ ತುಂಬ ವರ್ಷ ಇರೋದ್ರಿಂದ ಇವಾಗ ನಾನು ಆಲ್ಮೋಸ್ಟ್ ಅದೆಲ್ಲ ನನಗೂ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ದೇ ಕೀಪ್ ಕಮ್ಮಿಂಗ್. ಅವರು ಇಲ್ಲಿರೋರೆಲ್ಲ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಏನಂತ ಹೇಳಿದ್ರೆ ಇಲ್ಲೆಲ್ಲ ದೀಪಾವಳಿಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡೇ ಮಾಡ್ತಾರೆ. ಸೊ ನನಗೆ ಅದಕ್ಕೆ ತುಂಬ ಶಾಪಿಂಗ್ ಎಲ್ಲ ಇತ್ತು. ಸರಿ ಅಂತೇಳ್ಬಿಟ್ಟು ನಾನು ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಮೆಟ್ರೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದು. ನೋಡಿ ನಾನು ಉಲ್ಟಾ ಪುಲ್ಟಾ ವೀಡಿಯೋ ಹಾಕಿದ್ದೀನಿ. ಫಸ್ಟ್ ಇದು ರೆಡಿ ಆದಮೇಲೆ ಈ ವಿಡಿಯೋ ತಗೊಂಡು ಆಮೇಲೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ನಾನು ಆ್ಯಕ್ಚುಲಿ ಇದೆಲ್ಲ ಶಾಪಿಂಗ್ ಮಾಡೋಕ್ಕೆ ಫಸ್ಟ್ ನಾನು ಮೆಟ್ರೋಗೆ ಬಂದೆ, ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ. ಬಿಕಾಸ್ ರಿಟರ್ನ್ ಗಿಫ್ಟ್ಸ್ ಎಲ್ಲ ನನಗೆ ಲಾಸ್ಟ್ ಟೈಮ್ ನಾನು ಇಲ್ಲಿ ತೊಗೊಂಡಾಗ ತುಂಬ ನನಗೆ ಚೆನ್ನಾಗಿ ಅನಿಸಿತ್ತು. ಸೊ ಅದು ನಾನು ಹೋಗಿದ ತಕ್ಷಣ ಅಲ್ಲೊಂದು ದಿಯಾ ಸೆಟ್ ಕಾಣಿಸ್ತು, ತುಂಬ ರೀಸನಬಲ್ ಆಗಿ ತುಂಬ ಡಿಸೈನ್ ಎಲ್ಲ ಚೆನ್ನಾಗಿತ್ತು. ಹಾಗಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಆ್ಯಕ್ಚುಲಿ ಒಂದಷ್ಟು ಐಟಮ್ಸು ತೊಗೊಂಡೆ ಅದರಲ್ಲಿ. ಆಮೇಲೆ ನನಗೇನಂತ ಹೇಳಿದ್ರೆ ಈ ಸಲ ನಾನು ಸ್ವೀಟ್ ಬಾಕ್ಸ್ ಕೊಡೋಕ್ಕಿಂತ ಚಾಕ್ಲೇಟ್ ಬಾಕ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಆಮೇಲೆ ಇದು ಮತ್ತು ಇವಾಗ ನಾವು ಹೌಸ್ ಕೀಪಿಂಗ್ ಮತ್ತು ಇವ್ರಿಗೆಲ್ಲ ತುಂಬ ಸ್ವೀಟ್ಸ್ ಎಲ್ಲ ಕೊಡೋಕ್ಕಿರತ್ತಲ್ಲ, ಅದೂ ಎಲ್ಲ ನಾನು ಇಲ್ಲೇ ಫುಲ್ ತೊಗೊಂಡೆ. ಬಿಕಾಸ್ ನಿಮಗೆ ಮೆಟ್ರೋದಲ್ಲಿ ದೀಪಾವಳಿ ಟೈಮಲ್ಲಂತೂ ಇದೆಲ್ಲ ತುಂಬಾ ಆಫರಲ್ಲೂ ಕೂಡ ಇರುತ್ತೆ, ಅಂದರೆ ಬಲ್ಕಲ್ಲಿ ತೊಗೊಬೋದು ನೀವು. ಸೊ ಅದಕ್ಕೆ ಅದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ನೋಡಿ ಈ ಥರ ಚಾಕ್ಲೇಟ್ಸ, ಇದನ್ನು ನಾವು ರಿಟರ್ನ್ ಗಿಫ್ಟ್ ಒಳಗೆ ಇಡೋಕ್ಕಾಗತ್ತಂತ ಆ ಥರದ್ದು ಒಂದಷ್ಟು ತೊಗೊಂಡೆ, ಒಂದು 25 to 30. ಆಮೇಲೆ ಹೀಗೆ ಚಿಕ್ಕ ಪುಟ್ಟದೆಲ್ಲ ನನಗೆ ಶಾಪಿಂಗ್ ಕೂಡ ಇತ್ತು. ಶಾಪಿಂಗ್ ಅಂದರೆ ಎಲ್ಲ ಗ್ರಾಸರೀಸ್ ಮನೆಗೆ ಬೇಕಾಗಿರೋವಂಥದ್ದು, ಶ್ಯಾಂಪೂಸು ಅದು ಇದು ಸಾಸ್ ಅದೆಲ್ಲ ಇತ್ತು, ಅದನ್ನು ಕೂಡ ತೊಗೊಂಡೆ. ಆಮೇಲೆ ನಾನು ಏನಂತ ಹೇಳಿದ್ರೆ ಇವಾಗ ಕುಂಕುಮಕ್ಕೆಲ್ಲ ಕರಿತೀನಲ್ಲ ಲಕ್ಷ್ಮೀ ಪೂಜೆ ದಿನ, ಆವಾಗ ನಾವು ಆ್ಯಕ್ಚುಲಿ ಎಲ್ಲ ಲೇಡೀಸ್ಗೆ ಸ್ವೀಟ್ಸ್ ಏನಾದರೂ ಆಫರ್ ಮಾಡೇ ಮಾಡ್ತೀವಲ್ಲ. ಸೊ ನಾನು ಜನರಲಾಗಿ ಏನಂತ ಹೇಳಿದರೆ
ಸ್ವೀಟ್ ತೊಗೊಂಬಂದ್ಬಿಟ್ಟು ಆಫರ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಅಂದ್ಕೊಂಡೆ ಎಲ್ಲರಿಗೂ ಚಾಕ್ಲೇಟ್ಸೇ ಆಫರ್ ಮಾಡೋಣ ಅಂತ ತುಂಬ ಡಿಫ್ರೆಂಟ್ ವೆರೈಟೀಸ್ದು ಚಾಕ್ಲೇಟ್ಸ್ ತೊಗೊಂಡೆ ಅಲ್ಲಿ. ನಮಗೆ ಮೆಟ್ರೋದಲ್ಲಿ ಅಂತ ಹೇಳಿದರೆ ತುಂಬ ಒಂದು ಏನಂತ ಹೇಳಿದ್ರೆ ರೀಸನಬಲ್ ಆಗಿ ನಿಮಗೆ ಇದೆಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಕ್ಕೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನಂತ ಹೇಳಿದ್ರೆ ಬಲ್ಕಲ್ಲಿ ತೊಗೊಳ್ಳುವಾಗ ಇಲ್ಲೇ ಬರ್ತೀನಿ. ಆಮೇಲೆ ರಿಟರ್ನ್ ಗಿಫ್ಟಲ್ಲಿ ಆ್ಯಕ್ಚುಲಿ ಈ ಹಾಟ್ ಬಾಕ್ಸ್ನ ಚೂಸ್ ಮಾಡಿದ್ದೆ ನಾನು. ಬಟ್ ಅವ್ನು ಏನಂತ ಹೇಳಿದ್ರೆ ಅಲ್ಲಿ ನನಗೇನು ಅಟೆಂಡ್ ಮಾಡ್ತಾಯಿದ್ರಲ್ಲ ಅವ್ರು ಹೇಳಿದ್ರು, ಮೇಡಮ್ ಇದರಲ್ಲಿ ಸ್ಟಾಕಲ್ಲಿದೆ ಇನ್ನೊಂದು 40 ಪೀಸಸ್ಸು, ನಾನು ತೆಗೆಸ್ಬಿಟ್ಟು ನಿಮಗೆ ಕೊಡ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದರು. ಬಿಕಾಸ್ ತುಂಬ ಜನಕ್ಕೆಲ್ಲ ಕೊಡೋಕ್ಕಿತ್ತಲ್ಲ ಅಂತೇಳ್ಬಿಟ್ಟು. ಆಮೇಲೆ ಪಾಪ ಅವರು ತುಂಬ ಹುಡುಕಿದ್ರು, ಬಟ್ಟು ಅದು ಹಾಟ್ ಕೇಸಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಹತ್ತಿರ ಸಿಕ್ಕಿದ್ದು ಒಂದು 6 ಪೀಸ್ ಮಾತ್ರ. ಆಮೇಲೆ ಬೇರೆಯೇ ಅವರು ಪೀಸ್ ನನಗೆ ಆ್ಯಕ್ಚುಲಿ ಅದು ಏನಂತ ಆಯಿತು ಅಂತ ಹೇಳಿದರೆ, ಫಸ್ಟ್ ಒಂದು ತೊಗೊಂಡಿದ್ದೆ ದಿಯಾ ಸೆಟ್ಟು, ಎಂಟ್ರೆನ್ಸಲ್ಲೇ ಹೋಗಿದ ತಕ್ಷಣ ತೊಗೊಂಡಿದ್ದು. ಅದು ಕ್ವಾಲಿಟಿ ನಂಗೆ ಅಷ್ಟು ಇಷ್ಟನೇ ಆಗಲಿಲ್ಲ. ಆಮೇಲೆ ಹಾಟ್ ಕೇಸ್ ತೊಗೊಳ್ಳೋಣ ಅಂತ ಅದಕ್ಕೆ ಸ್ವಿಚ್ ಆದೆ. ಆಮೇಲೆ ಅದು ಕೂಡ ಸ್ಟಾಕ್ ಇಲ್ಲ ಅಂತೇಳ್ಬಿಟ್ಟು ಬೇರೆ ಇನ್ನೊಂದು ತೊಗೊಂಡೆ. ಇದು ನಿಮ್ಗೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಇದು ದೊಡ್ಡ ಬಾಕ್ಸ್ ಕಾಣ್ತಿದೆಯಲ್ಲ, ಅದನ್ನೇ ತೊಗೊಂಡಿದ್ದು ನಾನು. ಪಾಪ ನನಗೋಸ್ಕರ ಅವ್ರು ಎಷ್ಟು ಎಫರ್ಟ್ ಹಾಕಿ ಅವ್ರದ್ದು ಸ್ಟಾಕಲ್ಲಿ ಎಲ್ಲಿದೆ ಏನು ಅಂತೆಲ್ಲ ಎಷ್ಟು ಹುಡುಕ್ಬಿಟ್ಟು ಅವರು ಹುಡುಕೊಟ್ರು. ಅವ್ರು 3 ಬಾಯ್ಸ್ ಇದರಲ್ಲಿ ಅವರು ಎಷ್ಟು ಪಾಪ ಚೆನ್ನಾಗಿ ಅಟೆಂಡ್ ಮಾಡಿದ್ರು ಅಂದರೆ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಆ್ಯಕ್ಚುಲಿ ನಾನು ಹೋಳಿಗೆ ಮನೆಗೆ ಬಂದೆ ರಾಜಾಜಿನಗರಲ್ಲಿ. ಅಲ್ಲಿ ಹೋಳಿಗೆ ತೊಗೊಂಡೆ. ಬಟ್ ಈ ಸಲ ಏನಂತ ಹೇಳಿದ್ರೆ ಮನೇಲಿ ಜಾಸ್ತಿ ಏನು ತೊಗೊಳ್ಳೋದು ಬೇಡ ಅಂತ ಹೇಳಿದರು. ಸೊ ನನಗೇನಂತ ಹೇಳಿದ್ರೆ ಇಷ್ಟು ಬೆಳಗ್ಗೆ ಡೆಕೋರೇಷನ್ ಇದೆಲ್ಲ ಮಾಡಿ ಮತ್ತು ಆಮೇಲೆ ಹೊರಡುವಾಗ ತುಂಬ ಒಂಥರ ಥರ್ಸ್ಟಿ ಫೀಲಿಂಗ್ ಇತ್ತು. ಸೊ ಅದಕ್ಕೆ ನಾನು ಇದು ಏನದು ಸೀತಾಫಲ್ ಬರುತ್ತಲ್ಲ ಅದ್ರದ್ದು ಮಿಲ್ಕ್ ಶೇಕ್ ಕುಡಿತಾ ಇದ್ದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇದು ರಾಜಾಜಿನಗರಲ್ಲಿದೆ ಜ್ಯೂಸ್ ಆ್ಯಂಡ್ ರೋಲ್ಸ್ ಅಂತ. ಇವ್ರ ಹತ್ರ ಸ್ಯಾಂಡ್ವಿಚ್ ಮತ್ತು ಈ ಥರ ಮಿಲ್ಕ್ ಶೇಕ್ ಮತ್ತು ರೋಲ್ಸ್ ಎಲ್ಲ ಸಖತ್ ಟೇಸ್ಟ್ ಇರುತ್ತೆ. ನಾನು ರಾಜಾಜಿನಗರ ಹೋಗಿದ ತಕ್ಷಣ ಫಸ್ಟ್ ನನ್ನ ಕಾರ್ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ನಾನು ಏನಾದರೂ ಮಿಲ್ಕ್ ಶೇಕ್ ಇಲ್ಲ ಸ್ಯಾಂಡ್ವಿಚ್ ತಿಂದ್ಬಿಟ್ಟೆ ಮುಂದಿನ ಕೆಲಸ ಮಾಡೋದು. ಸೊ ಇವತ್ತೂ ಅದೇ ಥರ, ಅದೊಂಥರ ರಿಚುವಲ್ ಥರ ನಮಗೆ. ಅವ್ರು ಹೋಗಿದ್ರೂ ಅಷ್ಟೇ, ನಾನು ಹೋಗಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಆರ್ಡರ್ ಮಾಡ್ತೀನಿ ಅಂತಲೂ ಕೂಡ. ಸೊ ಅದನ್ನು ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಕುಡ್ಕೊಂಡು ಆಮೇಲೆ ಬಂದೆ ನಾನಿಲ್ಲಿ. ಇಲ್ಲೇನಂತ ಹೇಳಿದ್ರೆ ನನಗೆ ಚಿಕ್ಕ ಪುಟ್ಟದ್ದು ತುಂಬ ಶಾಪಿಂಗ್ ಇತ್ತು ಇವತ್ತು. ನಾನು ಡೆಕೋರೇಷನ್ ಐಟಮ್ಸ್ ಏನೂ ತೊಗೊಳ್ಲಿಲ್ಲ. ಬಟ್ ನಾನು ಸ್ಟ್ರೀಟಲ್ಲಿ ನೋಡ್ತಾ ಇದ್ದೆ ಎಷ್ಟು ಚಂದದ್ದು ಇದೆಲ್ಲ ಲೈಟ್ ಸೆಟ್ಸು ಅದು ಇದು ಎಲ್ಲ ಹಾಕಿದ್ರು. ಎಲ್ಲರೂ ತುಂಬ ಶಾಪಿಂಗ್ ಮಾಡ್ತಾಯಿದ್ರು. ಇವಾಗೇನಂತ ಹೇಳಿದ್ರೆ ನನಗೆ ಎಲ್ಲ ಥರ ಡೆಕೋರೇಷನ್ ಐಟಮ್ ಬೈ ಮಾಡಿ ಒಂಥರ ಸ್ಯಾಚುರೇಷನ್ ಲೆವೆಲ್ ರೀಚ್ ಆದಂಗೆ ಆಗಿಬಿಟ್ಟಿದೆ. ನನಗೇನಂತೇಳಿ ಈ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡೋಕ್ಕೆಲ್ಲ ಈ ಥರ ಬ್ಯಾಗ್ಸು ಅದು ಇದು ಎಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ಫಸ್ಟ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ನಂದೊಂದು ರೆಗ್ಯುಲರ್ ಶಾಪ್ ಇದೆ, ಒಂದು ಅಂಕಲ್ ಶಾಪ್, ಅಲ್ಲೇ ಹೋಗ್ತೀನಿ ನಾನು. ಅವರಂತೂ ನನಗಂತೂ ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನೋಡಿ ನಾವು ಎಲ್ಲ ಕಡೆನೂ ಒಂದೊಂದು ಒಳ್ಳೆ ಐಟಮ್ ಸಿಗೋ ಪ್ಲೇಸಸ್ನ ಹುಡ್ಕೊಂಡಿರಬೇಕು. ಮಾಲ್ಸ್ಗೂ ಹೋಗ್ತೀನಿ ನಾನು, ಹಾಗೆ ಮೆಟ್ರೋಗೂ ಹೋಗ್ತೀನಿ. ಅಲ್ಲಿ ಕೆಲವು ಸಿಗದೇ ಇರೋದು ನಾನು ಹೋಗ್ಬಿಟ್ಟು ರಾಜಾಜಿನಗರಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಸಾರಿ ಕೂಡ ತೊಗೊಳಕ್ಕಿತ್ತು. ನಾನು ಸಾರಿ ತೊಗೊಂಡೆ. ಸಾರಿ ಅಂತ ಹೇಳಿದರೆ ನಮ್ಮದು ಹೌಸ್ ಹೆಲ್ಪ್ ಏನಿದ್ದಾರೆ ಕುಕ್ ಮತ್ತು ಇವ್ರಿಗೆ ನನ್ನ ಮೇಡ್ಗಳಲ್ಲ ಅವರಿಬ್ರಿಗೂ ಸಾರಿ ಎಲ್ಲ ತೊಗೊಂಡೆ. ಆಮೇಲೆ ಸಾರಿ ತೊಗೊಂಡಾಗ ನನಗೂ ಸಹಿತ ಅಲ್ಲೊಂದು ತುಂಬ ದಿನದಿಂದ ಇಷ್ಟಪಡ್ತಿದ್ದದ್ದು ಒಂದು ಕಲರ್ ಸಾರಿ ಸಿಕ್ತು, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ನಾನು ರಾಜಾಜಿನಗರಲ್ಲಿ ಒಂದು ದೊಡ್ಡ ಶಾಪ್ ಇದೆ, ಅಲ್ಲಿ ಬರೀ ಪೂಜಾ ಸಾಮಾನೇ ಸಿಗುತ್ತೆ, ಒಂದು 3 ಫ್ಲೋರ್ಸು ಅಂತ ಹೇಳಿದ್ನಲ್ಲ ಇದೆ ಅದು. ಅವರು ಅಂಗಡಿ ಎದುರುಗಡೆ ಇವಾಗ ಒಂದು ಹಸು ಪುಟ್ಟದು ಕರು ಕಟ್ಟಿದ್ದಾರೆ, ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟಾಡಿದೆ ನೋಡಿ. ಇದೇ ಸಾರಿ ತೊಗೊಂಡೆ. ಆಮೇಲೆ ನನಗೇನಂತ ಹೇಳಿದ್ರೆ ಸರ್ಪ್ರೈಸಿಂಗ್ಲಿ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದಿದ್ದು ಈ ಕಾಂಬಿನೇಷನ್ ಸಾರಿ ಸಿಕ್ತು, ಒಂದು ಗ್ರೀನ್ ಮತ್ತು ಬ್ಲೂ ಬಾರ್ಡರ್. ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ ಈ ಸಾರಿನ ಅದು ನೋಡಿದ ತಕ್ಷಣ ಟಕ್ ಅಂತ ತೊಗೊಂಡ್ಬಿಟ್ಟೆ. ಆಮೇಲೆ ಮನೆಗೆ ಬಂದುಬಿಟ್ಟು ಹಾಗೆ ದೇವ್ರಿಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ಮತ್ತು ತುಳಸಿ ಕಟ್ಟೆಗೂ ದೀಪ ಇಟ್ಟು ಕೊನೆಗೆ ಆಮೇಲೆ ಮುಂದ್ಗಡೆನೂ ದೀಪ ಇಡೋಕ್ಕಿತ್ತು. ಸೊ ಅದಕ್ಕೆ ನಾನೇನಂತ ಹೇಳಿದರೆ ಈವ್ನಿಂಗ್ ಬಂದಮೇಲೆ ಮತ್ತೆ ಒಂದು ಸಲ ಹೊಸಲೆಲ್ಲ ತೊಳ್ಕೊಂಡು ಮತ್ತು ಸ್ವಲ್ಪ ಪೂಜೆ ಮಾಡಿಕೊಂಡು ಏನಂತ ಹೇಳಿದರೆ ಇವತ್ತೇನು ನಾನು ಜಾಸ್ತಿ ದೀಪ ಏನೂ ಇಡಲಿಲ್ಲ, 2 ದೀಪ ಇಟ್ಟಿದ್ದೆ. ಬಿಕಾಸ್ ನಾನು ಮತ್ತು ನೆಕ್ಸ್ಟ್ ಡೇ ನಾನು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದಕ್ಕೆ ಇಡೋಣ ಅಂತ ಹೇಳಿಬಿಟ್ಟು. ಆಮೇಲೆ ನೋಡಿ ಇದು ರಿಟರ್ನ್ ಗಿಫ್ಟ್ಸ್ದು ಪ್ಯಾಕ್ ಎಲ್ಲ ಫುಲ್ ರೆಡಿ ಆಗಿದೆ. ನಾನು ಏನೇನು ತೊಗೊಂಡಿದ್ದೀನಿ ರಿಟರ್ನ್ ಗಿಫ್ಟ್ಸ್ಗೆ ಅಂತ ನಿಮಗೆ ನಾನು ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.